ಈ ಕೇರಳದಲ್ಲಿ ಏನೈತಲ್ರಿ ಭೀಕರವಾದಂತಹ ಭೂಕುಸಿತ ಆಗೈತ್ರಿ. ನಿಮ್ಗೊಂದು ವಿಡಿಯೋ ಹಾಕ್ತೇನ್ರಿ, ಆ ವಿಡಿಯೋ ನೋಡ್ಕೊಂಬರ್ರಿ, ಆಮೇಲೆ ಅದ್ರ ಬಗ್ಗೆ ಮಾತಾಡಮಂತ. ಏನ್ರ ಹಾಗಿದ್ ನೋಡಿದ್ರಪ್ಪ ಅಂದ್ರೆ ಐತಲ್ಲ, ಅಲ್ಲಿರುವಂತಹ ಜನಗಳು ಐತಲ್ಲ 30ಕ್ಕೂ 2ಕ್ಕೂ ಹೆಚ್ಚು ಏನೈತಲ್ಲ ಆ ಜನಗಳ ಮರಣ ಹೊಂದ್ಯಾರ. ಅಲ್ಲಿರುವಂತಹ ವಾಹನಗಳು ಏನದಲ್ಲ ಅಲ್ಲಿ ಕೂಡ ಏನದು ಹೋಗ್ಯಾವ. ಆದಷ್ಟು ಅಲ್ಲಿರುವಂತಹ ಜನಗಳು ಸೇಫ್ಟಿ ಆಗಿರಕ ಮನೆಗೇನು ಹೊಕ್ಕಾರ. ಅಲ್ಲಿರುವಂತಹ ಏನು ಜನಗಳು ಹುಡಿ ಕೂಡ ಬರ್ತಾರ. ಆದ್ರೂ ಕೂಡ ಏನಂತಲ್ಲ ಆ ಭೂ ಕುಸಿತ ಏನು ಹಾಕೈತಲ್ರಿ ಅಷ್ಟಿಟ್ಟಲ್ರಿ. ನೀವು ವಿಡಿಯೋ ನೋಡ್ಕೊಂಡ್ ಬಂದಿರ್ಬೇಕು. ಆ ಭೂ ಕುಸಿತ ಯಾವ ರೀತಿಯಾದಂತಹ ರಭಸವಾಗಿ ಒಬ್ಬ ವ್ಯಕ್ತಿಯನ್ನ ಬೆನ್ನು ಎತ್ಕೊಂಡ್ ಬರ್ತೈತಿ. ಮತ್ತೆ ಆ ವ್ಯಕ್ತಿ ಏನೈತಲ್ಲ ಸ್ವಲ್ಪ ಇಂಚಿನಲ್ಲೇ ಮತ್ತೆ ಆ ವ್ಯಕ್ತಿ ಮತ್ತೆ ಆತನ ಹೆಂಡತಿ ಏನದಲ್ಲ ಸ್ವಲ್ಪ ಇಂಚಿನಲ್ಲೇ ಪಾರಾಗಿರ್ತಾರೆ. ಎದಕ್ಕಪ್ಪ ಅಂದ್ರೆ ಅಲ್ಲಿರುವಂತಹ ಭೂ ಕುಸಿತ ಆದ ಕಾರಣದಿಂದ ಏನೈತಲ್ಲ ಆ ಭೂ ಕುಸಿತ ರಭಸಕ್ಕೆ ಬಸ್ಗರ್ ಬಂದಂತಹ ಮಣ್ಣು ಕೆಮ್ಮಣ್ಣು ಏನೈತಲ್ಲ ಗಾಡಿ ವಾಹನ ಮತ್ತೆ ಇನ್ನಿತರ ಎಲ್ಲಾದೇನು ಒತ್ಕೊಂಬಂದ್ಕ ಸೀದಾ ಒಂದಿಷ್ಟಕ್ಕ ಸ್ಟಾಪ್ ಆಕತಿ. ಏನ್ರ ಭೂ ಕುಸಿತ ಕೇರಳದ ಇಂಥ ಬರೀ ಭಯಾನಕ ಏನ್ ಆತಲ್ರಿ, ಅದು ಏನ್ರ ಈ ಊರಿನ ಒಳಗಡೆ ಹೋಗ್ಯಾಸ್ ಏನೈತಲ್ಲ ಅದು ಏನಾದ್ರೂ ಬಂದಿತ್ತಪ್ಪ ಅಂದ್ರ ಪೂರ ಅಲ್ಲಿರುವಂತಹ ಕೇರಳ ಜನಗಳು ಭಾಳ ಅಸ್ತು ವ್ಯಸ್ತದಿಂದ ಮತ್ತೆ ಅಲ್ಲಿರುವಂತಹ ಸರ್ಕಾರದವ್ರು ಏನೈತಲ್ಲ ಏನು ಕೂಡ ಮಾಡಕ್ಕಿದ್ದಿಲ್ಲ. ಎದಕ್ಕಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಸಾವು ಬಂದ ಮೇಲೆ ಅದನ್ನ ಕಾಪಾಡಕ ಯಾರು ಕೂಡ ಆಗಂಗಿಲ್ಲ. ಆದ್ರ ಈ ಭೂಕುಸಿತ ಆಗ್ಬಾರ್ದಾಗಿತ್ತು, ಆದ್ರ ಹಾಗೈತಿ. ಈಗ ಅಲ್ಲಿರುವಂತಹ ಸರ್ಕಾರ ಯಾವ ರೀತಿಯಾದಂತಹ ಏನು ಪರಿಹಾರನ ಕೊಡ್ತೈತಿ ಮತ್ತೆ ಆ ಭೂಕುಸಿತ ಮುಂದಾದ್ರೂ ಆಗಬಾರ್ದಂತ ಯಾವ ರೀತಿ ನೋಡ್ಕೊಂತ ನೋಡೋವಂತ್ರಿ. ಆದಷ್ಟು ಸಬ್ಸ್ಕ್ರೈಬ್ ಬಟನ್